If y equal to sin inverse of x whole square, show that 1 minus x square into d square y divided by dx square minus x into dy by dx equal to 2 ಅಂತ ಹೇಳಿ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಈ ಎಕ್ಸಾಂಪಲ್ನ ಯಾವ ರೀತಿ ಸಾಲ್ವ್ ಮಾಡಬೇಕಂದ್ರೆ y equal to sin inverse of x whole square ಇದೆ. y ಟರ್ಮನ್ನು ಡಿಫ್ರೆನ್ಸಿಯೇಟ್ ಮಾಡಿದಾಗ dy by dx ಆಗುತ್ತೆ equal to sin inverse of x whole square differentiate 2 sin inverse of x. Again derivative of sin inverse of x value it mean 1 divided by square root of 1 minus x square ಆಗುತ್ತೆ. ಅಂದರೆ dy by dx value 2 sin inverse of x into 1 it mean 2 sin inverse of x whole divided by square root of 1 minus x square ಆಗುತ್ತೆ. So applying on both side square root of 1 minus x square ಅನ್ನು ಸಿಂಪ್ಲಿಫೈ ಮಾಡಿದಾಗ square root of 1 minus x square into dy by dx equal to 2 sin inverse of x into 1 it mean 2 sin inverse of x into square root of 1 minus x square whole divided by square root of 1 minus x square get be cancel ಆಗಿ 1 ಆಗುತ್ತೆ. ಅಂದರೆ square root of 1 minus x square dy by dx equal to 2 sin inverse of x ಆಗುತ್ತೆ. ಅಗೇನ್ ಡಿಫ್ರೆನ್ಸಿಯೇಟ್ ಸಿಂಪ್ಲಿಫೈ ಮಾಡಿದಾಗ square root of 1 minus x square into dy by dx equal to 2 sin inverse of x ಅಂತ ಇದೆ. ಸೊ ಈ ಲೆಫ್ಟ್ ಸೈಡಲ್ಲಿ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿವೈ ಬೈ ಡಿ ಎಕ್ಸ್ 2 ಟರ್ಮ್ಸ್ ಇರೋದ್ರಿಂದ ಯು ಕ್ಯಾನ್ ಯೂಸ್ ದಟ್ ಪ್ರಾಡಕ್ಟ್ ರೂಲನ್ನು ಅಪ್ಲೈ ಮಾಡಬೇಕು. ಸೊ ಪ್ರಾಡಕ್ಟ್ ರೂಲನ್ನು ಅಪ್ಲೈ ಮಾಡಿದಾಗ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಫಿಕ್ಸ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಫಿಕ್ಸ್ ಆಗುತ್ತೆ. ಡೆರಿವೇಟಿವ್ ಆಫ್ ಡಿವೈ ಬೈ ಡಿ ಎಕ್ಸ್ ವ್ಯಾಲ್ಯೂ ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ dy by dx value fix ಆಗುತ್ತೆ. dy by dx value fix. ಅಗೇನ್ ಡೆರಿವೇಟಿವ್ ಆಫ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅನ್ನು ಡಿಫ್ರೆನ್ಸಿಯೇಟ್ ಮಾಡಿದಾಗ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಟ್ ವ್ಯಾಲ್ಯೂ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಅಗೇನ್ ಡೆರಿವೇಟಿವ್ ಆಫ್ 1 ಡಿಫ್ರೆನ್ಸಿಯೇಟ್ 0 ಆಗುತ್ತೆ ಮೈನಸ್ ಆಫ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಟ್ 2x ಆಗುತ್ತೆ ಈಕ್ವಲ್ ಟು 2 ಕಾನ್ಸ್ಟೆಂಟ್ ಆಗುತ್ತೆ. ಡಿಫ್ರೆನ್ಸಿಯೇಟ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ವ್ಯಾಲ್ಯೂ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸಿಂಪ್ಲಿಫೈ ಮಾಡಿದಾಗ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಇಟ್ ಮೀನ್ ಮೈನಸ್ 2 ಗೆಟ್ ಬಿ ಕ್ಯಾನ್ಸಲ್ ಆಗುತ್ತೆ. ಡಿವೈ ಬೈ ಡಿ ಎಕ್ಸ್ ಇಂಟು 1 ಇಂಟು ಎಕ್ಸ್ ಇಟ್ ಮೀನ್ ಎಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಅಂದರೆ x divided by square root of 1 minus x square into dy by dx ಆಗುತ್ತೆ. dy by dx equal to 2 into 1 divided by square root of 1 minus x square value 2 divided by square root of 1 minus x square ಆಗುತ್ತೆ. ಅಗೇನ್ ಮಲ್ಟಿಪ್ಲೈಯಿಂಗ್ ಆನ್ ಬೋತ್ ಸೈಡ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅನ್ನು ಸಿಂಪ್ಲಿಫೈ ಮಾಡಿದಾಗ square root of 1 minus x square into square root of 1 minus x square it means square root of 1 minus x square whole square ಆಗುತ್ತೆ. terms d square y divided by dx square minus of square root of 1 minus x square root of 1 minus x square get be cancel. remaining term x into dy by dx x into dy by dx equal to 2 into square root of 1 minus x square whole divided by square root of 1 minus x square get be cancel. remaining term 2 only 2. so root and square get be cancel ಆಗಿ remaining term 1 minus x square into d square y divided by dx square minus of x into dy by dx equal to 2 ಆಗುತ್ತೆ. therefore 1 minus x square into d square y divided by dx square minus of x into dy by dx equal to 2 ಆಗುತ್ತೆ. ಸೊ ಈ ರೀತಿಯಾಗಿ y ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಅನ್ನು ಸಿಂಪ್ಲಿಫೈ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ಇಫ್ y ಈಕ್ವಲ್ ಟು tan ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಶೋ ದಟ್ x ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್ y2 ಪ್ಲಸ್ 2x ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 y1 ಈಕ್ವಲ್ ಟು 2 ಅಂತ ಹೇಳಿ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಸೊ y ನ ಡಿಫ್ರೆನ್ಸಿಯೇಟ್ ಮಾಡಿದಾಗ y1 ಆಗುತ್ತೆ ಈಕ್ವಲ್ ಟು tan inverse of x whole square differentiate it mean 2 tan inverse of x 2 tan inverse of x. again derivative of tan inverse of x is the differentiate 1 divided by 1 plus x square ಆಗುತ್ತೆ. simplify ಮಾಡಿದಾಗ y1 equal to 2 into tan inverse of x into 1 it mean 2 tan inverse of x
ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಮಲ್ಟಿಪ್ಲೈಯಿಂಗ್ ಆನ್ ಬೋತ್ ಸೈಡ್ 1 ಪ್ಲಸ್ ಎಕ್ಸ್ ಸ್ಕ್ವೇರನ್ನು ಸಿಂಪ್ಲಿಫೈ ಮಾಡಿದಾಗ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು y1 ಆಗುತ್ತೆ ಈಕ್ವಲ್ ಟು 2 ಇಂಟು tan ಇನ್ವರ್ಸ್ ಆಫ್ ಎಕ್ಸ್ 2 ಇಂಟು tan ಇನ್ವರ್ಸ್ ಆಫ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ 1 ಪ್ಲಸ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಗೆಟ್ ಬಿ ಕ್ಯಾನ್ಸಲ್ ಆಗಿ ರಿಮೈನಿಂಗ್ ಟರ್ಮ್ 2 tan ಇನ್ವರ್ಸ್ ಆಫ್ ಎಕ್ಸ್ ಆಗುತ್ತೆ. ಸೊ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು y1 ಈಕ್ವಲ್ ಟು 2 tan ಇನ್ವರ್ಸ್ ಆಫ್ ಎಕ್ಸ್ ಅನ್ನು ಅಗೇನ್ ಡಿಫ್ರೆನ್ಸಿಯೇಟ್ ಸಿಂಪ್ಲಿಫೈ ಮಾಡಿದಾಗ ಸೊ ಇಲ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು y1 2 ಟರ್ಮ್ಸ್ ಇದೆ. ಸೊ ಯು ಕ್ಯಾನ್ ಯೂಸ್ ದಟ್ ಪ್ರಾಡಕ್ಟ್ ರೂಲ್. 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಫಿಕ್ಸ್ ಆಗುತ್ತೆ, ಡೆರಿವೇಟಿವ್ ಆಫ್ y1 ವ್ಯಾಲ್ಯೂ y2 ಆಗುತ್ತೆ, ಪ್ಲಸ್ y1 ಫಿಕ್ಸ್ ಆಗುತ್ತೆ, ಡೆರಿವೇಟಿವ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ 1 0 ಆಗುತ್ತೆ, ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಟ್ 2x ಆಗುತ್ತೆ ಈಕ್ವಲ್ ಟು 2 ಫಿಕ್ಸ್ ಆಗುತ್ತೆ. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿಫ್ರೆನ್ಸಿಯೇಟ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದಾಗ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು y2 ಪ್ಲಸ್ y1 ಇಂಟು 0 ಪ್ಲಸ್ 2x ವ್ಯಾಲ್ಯೂ 2x ಆಗುತ್ತೆ, 2x ಇಂಟು y1 ಆಗುತ್ತೆ, 2x ಇಂಟು y1 ಈಕ್ವಲ್ ಟು 2 ಇಂಟು 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ 2 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಮಲ್ಟಿಪ್ಲೈಯಿಂಗ್ ಆನ್ ಬೋತ್ ಸೈಡ್ 1 ಪ್ಲಸ್ ಎಕ್ಸ್ ಸ್ಕ್ವೇರನ್ನು ಸಿಂಪ್ಲಿಫೈ ಮಾಡಿದಾಗ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಲ್ರೆಡಿ ಇದೆ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಟ್ ಮೀನ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ ಇಂಟು y2 ಪ್ಲಸ್ 2 ಇಂಟು ಎಕ್ಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರನ್ನು ಮಲ್ಟಿಪ್ಲೈಡ್ ಮಾಡಿದಾಗ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು y1 ಈಕ್ವಲ್ ಟು 2 ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಗೆಟ್ ಬಿ ಕ್ಯಾನ್ಸಲ್, ಓನ್ಲಿ 2 ಟರ್ಮ್ಸ್ 2 ಆಗುತ್ತೆ. therefore 1 plus x square whole square into y2 plus 2x into 1 plus x square y1 equal to 2. ಈ ರೀತಿಯಾಗಿ ನಾವು y equal to tan inverse of x whole square ಅನ್ನು ಸಿಂಪ್ಲಿಫೈ ಮಾಡಬೇಕು. Next one, if y equal to 3 into cos of log x plus 4 into sin of log x, show that d square y2 plus x into y1 plus y equal to 0 ಅಂತ ಹೇಳಿ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. y equal to 3 cos of log x plus 4 sin of log x ಅಂತ ಫಂಕ್ಷನ್ ಅನ್ನು ಕೊಟ್ಟಿದ್ದಾರೆ. y ನ ಡಿಫ್ರೆನ್ಸಿಯೇಟ್ ಮಾಡಿದಾಗ y1 ಆಗುತ್ತೆ ಈಕ್ವಲ್ ಟು 3 ಕಾನ್ಸ್ಟೆಂಟ್ ಆಗುತ್ತೆ. cos of log x ಡಿಫ್ರೆನ್ಸಿಯೇಟ್ ಮೈನಸ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್ ಆಗುತ್ತೆ, ಸೈನ್ ಆಫ್ ಲಾಗ್ ಎಕ್ಸ್ ಅಗೇನ್ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ವ್ಯಾಲ್ಯೂ ಇಟ್ ಮೀನ್ 1 ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ, ಪ್ಲಸ್ 4 ಕಾನ್ಸ್ಟೆಂಟ್ ಆಗುತ್ತೆ. ಸೈನ್ ಆಫ್ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಟ್ ಕಾಸ್ ಆಫ್ ಲಾಗ್ ಎಕ್ಸ್ ಆಗುತ್ತೆ, ಕಾಸ್ ಆಫ್ ಲಾಗ್ ಎಕ್ಸ್ ಅಗೇನ್ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ವ್ಯಾಲ್ಯೂ 1 ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. y1 equal to minus, taking minus outside, minus 3 sin of log x, sin of log x into 1 it mean minus 3 sin of log x whole divided by x plus 4 cos log x into 1 divided by x value it mean 4 cos of log x whole divided by x ಆಗುತ್ತೆ. ಮಲ್ಟಿಪ್ಲೈಯಿಂಗ್ ಆನ್ ಬೋತ್ ಸೈಡ್ ಎಕ್ಸ್ ಅನ್ನು ಸಿಂಪ್ಲಿಫೈ ಮಾಡಿದಾಗ ಸೊ ಎಕ್ಸ್ ಇಂಟು y1 ಆಗುತ್ತೆ, ಎಕ್ಸ್ ಇಂಟು y1 ಈಕ್ವಲ್ ಟು ಸೊ ಎಕ್ಸ್ ಇಂಟು ಡಿನಾಮಿನೇಟರ್ ಎಕ್ಸ್ ಆಲ್ಸೋ ಗೆಟ್ ಬಿ ಕ್ಯಾನ್ಸಲ್, ರಿಮೈನಿಂಗ್ ಟರ್ಮ್ ಮೈನಸ್ 3 ಸೈನ್ ಆಫ್ ಲಾಗ್ ಎಕ್ಸ್ ಆಗುತ್ತೆ, ಮೈನಸ್ 3 ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಎಕ್ಸ್ ಬೈ ಎಕ್ಸ್ ಗೆಟ್ ಬಿ ಕ್ಯಾನ್ಸಲ್, ರಿಮೈನಿಂಗ್ ಟರ್ಮ್ 4 ಕಾಸ್ ಆಫ್ ಲಾಗ್ ಎಕ್ಸ್ ಆಗುತ್ತೆ. x into y1 equal to minus 3 sin of log x plus 4 cos of log x ಇದೆ. ಅಗೇನ್ ಡಿಫ್ರೆನ್ಸಿಯೇಟ್ ಸಿಂಪ್ಲಿಫೈ ಮಾಡಿದಾಗ ಸೊ ಇಲ್ಲಿ ಸೊ x and y1 2 ಟರ್ಮ್ಸ್ ಇದೆ. ಅಗೇನ್ ಯು ಕ್ಯಾನ್ ಯೂಸ್ ದಟ್ ಪ್ರಾಡಕ್ಟ್ ರೂಲ್. x ಫಿಕ್ಸ್ ಆಗುತ್ತೆ, y1 ಡಿಫ್ರೆನ್ಸಿಯೇಟ್ y2 ಆಗುತ್ತೆ ಪ್ಲಸ್ y1 ಫಿಕ್ಸ್ ಆಗುತ್ತೆ, ಅಗೇನ್ ಡೆರಿವೇಟಿವ್ ಆಫ್ x ಇಟ್ ಮೀನ್ 1 ಆಗುತ್ತೆ ಈಕ್ವಲ್ ಟು ಮೈನಸ್ 3 ಫಿಕ್ಸ್ ಆಗುತ್ತೆ. sin of log x differentiate cos of log x, again derivative of log x it mean 1 by x plus 4 constant
ಕಾಸ್ ಆಫ್ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಟ್ ಮೈನಸ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್ ಆಗುತ್ತೆ. ಸೈನ್ ಆಫ್ ಲಾಗ್ ಎಕ್ಸ್ ಅಗೇನ್ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಇಟ್ ಮೀನ್ 1 ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. 1 ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ಇಂಟು y2 ಪ್ಲಸ್ y1 ಇಂಟು 1 ವ್ಯಾಲ್ಯೂ y1 ಈಕ್ವಲ್ ಟು minus 3 cos of log x whole divided by x, taking minus outside, plus into minus it mean minus 4 sin of log x whole divided by x ಆಗುತ್ತೆ. x into y2 plus y1 equal to taking minus 1 by x taking outside, minus 1 by x taking outside, remaining term 3 cos of log x, already minus outside simplify ಮಾಡಿದೆ, ಪ್ಲಸ್ ಆಗುತ್ತೆ, ಪ್ಲಸ್ 4 sin of log x ಆಗುತ್ತೆ. log x multiplying on both side x simplify ಮಾಡಿದಾಗ x into x it mean x square y2 ಆಗುತ್ತೆ, ಪ್ಲಸ್ x into y1 equal to x divided by x get be cancel, only minus 1 ಆಗುತ್ತೆ, minus 1 3 cos of log x plus 4 sin of log x value it mean y ಆಗುತ್ತೆ. y x square y2 plus x into y1 equal to minus 1 into y value minus y ಆಗುತ್ತೆ. x square y2 plus x into y1 minus y ನ ಲೆಫ್ಟ್ ಸೈಡ್ ಸಿಂಪ್ಲಿಫೈ ಮಾಡಿದಾಗ ಪ್ಲಸ್ y ಆಗುತ್ತೆ, ಪ್ಲಸ್ y ಈಕ್ವಲ್ ಟು 0 ಆಗುತ್ತೆ. ದೇರ್ಫೋರ್ x ಸ್ಕ್ವೇರ್ y2 ಪ್ಲಸ್ x ಇಂಟು y1 ಪ್ಲಸ್ y ಈಕ್ವಲ್ ಟು 0 ಆಗುತ್ತೆ. ಫಂಕ್ಷನ್ y ಈಕ್ವಲ್ ಟು 3 ಕಾಸ್ ಆಫ್ ಲಾಗ್ x ಪ್ಲಸ್ 4 ಸೈನ್ ಆಫ್ ಲಾಗ್ x ವ್ಯಾಲ್ಯೂ ವಿಟ್ ಮೀನ್ x ಸ್ಕ್ವೇರ್ y2 ಪ್ಲಸ್ x ಇಂಟು y1 ಪ್ಲಸ್ y ಈಕ್ವಲ್ ಟು 0 ಆಗುತ್ತೆ. ಹೀಗಾಗಿ ನಾವು 5 ಮಾರ್ಕ್ಸ್ ಕ್ವಶನ್ಸನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು.